ನಮಸ್ಕಾರ ಸ್ನೇಹಿತರೆ. ಆಫ್ರಿಕನ್ ಬುಷ್ ಆನೆಯು ಭೂಮಿಯ ಮೇಲೆ ವಾಸಿಸುವ ಅತಿ ದೊಡ್ಡ ಭೂಚರ ಪ್ರಾಣಿಯಾಗಿದೆ. ಇದರ ವೈಜ್ಞಾನಿಕ ಹೆಸರು ಲೋಕ್ಸೋಡೋಂಟಾ ಆಫ್ರಿಕಾನಾ. ಈ ಆನೆಗಳು ಮುಖ್ಯವಾಗಿ ಆಫ್ರಿಕಾದ ಸಹಾರಾ ಮರುಭೂಮಿಯ ದಕ್ಷಿಣ ಭಾಗದ ಕಾಡುಗಳಲ್ಲಿ ಕಂಡುಬರುತ್ತವೆ. ಇವುಗಳ ಎತ್ತರ ಸುಮಾರು 13 ಅಡಿಗಳವರೆಗೆ ಇರಬಹುದು. ಒಂದು ಪೂರ್ಣ ಬೆಳೆದ ಗಂಡು ಆನೆಯ ತೂಕ 6000 kgಗಿಂತ ಹೆಚ್ಚಿರುತ್ತದೆ. ಇವುಗಳ ಜೀವಿತಾವಧಿ ಕಾಡಿನಲ್ಲಿ ಸುಮಾರು 60 ರಿಂದ 70 ವರ್ಷಗಳು. ಆಫ್ರಿಕನ್ ಬುಷ್ ಆನೆಗಳ ಕಿವಿಗಳು ಆಫ್ರಿಕಾ ಖಂಡದ ಆಕಾರವನ್ನು ಹೋಲುತ್ತವೆ. ಈ ದೊಡ್ಡ ಕಿವಿಗಳು ದೇಹದ ಉಷ್ಣತೆಯನ್ನು ಹೊರಹಾಕಲು ಸಹಾಯ ಮಾಡುತ್ತವೆ. ಆನೆಗಳಿಗೆ ಮನುಷ್ಯರಿಗಿಂತ ಉತ್ತಮವಾದ ವಾಸನೆ ಗ್ರಹಿಸುವ ಶಕ್ತಿ ಇದೆ. ಇವುಗಳ ಸೊಂಡಿಲು ಅತ್ಯಂತ ಸಂಕೀರ್ಣವಾದ ಅಂಗವಾಗಿದೆ. ಸೊಂಡಿಲಿನಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಸ್ನಾಯುಗಳು ಇರುತ್ತವೆ. ಸೊಂಡಲಿನ ಸಹಾಯದಿಂದ ಅವು ಉಸಿರಾಡುತ್ತವೆ ಮತ್ತು ನೀರು ಕುಡಿಯುತ್ತವೆ. ಇವು ಸೊಂಡಿಲನ್ನು ಬಳಸಿ ಸಣ್ಣ ವಸ್ತುಗಳನ್ನು ಕೂಡ ಎತ್ತಬಲ್ಲವು. ಆನೆಗಳಿಗೆ ದಂತಗಳು ಮೇಲ್ಭಾಗದ ದವಡೆಯ ಹಲ್ಲುಗಳ ರೂಪಾಂತರವಾಗಿವೆ. ಗಂಡು ಮತ್ತು ಹೆಣ್ಣು ಎರಡೂ ಆಫ್ರಿಕನ್ ಆನೆಗಳಿಗೆ ದಂತಗಳಿರುತ್ತವೆ. ದಂತಗಳು ಪ್ರಾಣಿಯ ಜೀವಿತಾವಧಿಯ ಉದ್ದಕ್ಕೂ ಬೆಳೆಯುತ್ತಲೇ ಇರುತ್ತವೆ. ಇವು ದಂತಗಳನ್ನು ಅಗೆಯಲು ಮತ್ತು ಮರದ ತೊಗಟೆಯನ್ನು ಬುಡಿಸಲು ಬಳಸುತ್ತವೆ. ಆನೆಗಳು ದಿನಕ್ಕೆ ಸುಮಾರು 150 ರಿಂದ 200 ಲೀಟರ್ ನೀರು ಕುಡಿಯುತ್ತವೆ. ಇವು ಸಂಪೂರ್ಣವಾಗಿ ಸಸ್ಯಾಹಾರಿ ಪ್ರಾಣಿಗಳಾಗಿವೆ. ದಿನಕ್ಕೆ ಸುಮಾರು 16 ಗಂಟೆಗಳ ಕಾಲ ಇವು ಕೇವಲ ಆಹಾರ ತಿನ್ನಲು ಕಳೆಯುತ್ತವೆ. ಇವುಗಳ ಆಹಾರದಲ್ಲಿ ಹುಲ್ಲು, ಎಲೆಗಳು, ಹಣ್ಣುಗಳು ಮತ್ತು ಮರದ ಕೊಂಬೆಗಳು ಸೇರಿವೆ. ಒಂದು ಆನೆ ದಿನಕ್ಕೆ 300 kgಯಷ್ಟು ಆಹಾರವನ್ನು ಸೇವಿಸಬಲ್ಲದು. ಇವುಗಳ ಜೀರ್ಣಾಂಗ ವ್ಯವಸ್ಥೆ ಅಷ್ಟೊಂದು ದಕ್ಷವಾಗಿಲ್ಲ. ತಿಂದ ಆಹಾರದ ಕೇವಲ 40% ಮಾತ್ರ ಜೀರ್ಣವಾಗುತ್ತದೆ. ಆನೆಗಳ ಚರ್ಮವು ಸುಮಾರು 2.5 ಸೆಂಟಿಮೀಟರ್ ದಪ್ಪವಾಗಿರುತ್ತವೆ. ಚರ್ಮವು ದಪ್ಪವಾಗಿದ್ದರೂ ಅದು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಸೂರ್ಯನ ಶಾಖದಿಂದ ರಕ್ಷಿಸಿಕೊಳ್ಳಲು ಇವು ಮೈ ಮೇಲೆ ಮಣ್ಣು ಮತ್ತು ಕೆಸರನ್ನು ಎರಚಿಕೊಳ್ಳುತ್ತವೆ. ಕೆಸರು ಇವುಗಳಿಗೆ ಸನ್ಸ್ಕ್ರೀನ್ ತರಹ ಕೆಲಸ ಮಾಡುತ್ತದೆ. ಆನೆಗಳು ತುಂಬಾ ಬುದ್ಧಿವಂತ ಪ್ರಾಣಿಗಳು ಎಂದು ಹೆಸರುವಾಸಿಯಾಗಿವೆ. ಇವುಗಳ ಮಿದುಳು ಸುಮಾರು 5 kg ತೂಕವಿರುತ್ತದೆ. ಇವುಗಳಿಗೆ ಅತೀವವಾದ ನೆನಪಿನ ಶಕ್ತಿ ಇರುತ್ತದೆ. ನೀರಿನ ಮೂಲಗಳನ್ನು ವರ್ಷಗಳ ನಂತರವೂ ಇವು ನೆನಪಿಸಿಕೊಳ್ಳಬಲ್ಲವು. ಆನೆಗಳು ಪರಸ್ಪರ ಸಹಾನುಭೂತಿ ಮತ್ತು ಪ್ರೀತಿಯನ್ನು ತೋರಿಸುತ್ತವೆ. ತಮ್ಮ ಗುಂಪಿನ ಸದಸ್ಯರು ಮರಣ ಹೊಂದಿದಾಗ ಇವು ಶೋಕಿಸುತ್ತವೆ. ಆನೆಗಳ ಗುಂಪನ್ನು ಹಿರಿಯ ಹೆಣ್ಣು ಆನೆ ಮುನ್ನಡೆಸುತ್ತದೆ. ಈ ಮುಖಂಡ ಆನೆಯು ಮ್ಯಾಟ್ರಿಯಾರ್ಕ್ ಎಂದು ಕರೆಯುತ್ತಾರೆ. ಗುಂಪಿನಲ್ಲಿ ಹೆಚ್ಚಾಗಿ ಹೆಣ್ಣು ಆನೆಗಳು ಮತ್ತು ಮರಿಗಳು ಇರುತ್ತವೆ. ಗಂಡು ಆನೆಗಳು ಪ್ರಾಯಕ್ಕೆ ಬಂದ ಮೇಲೆ ಗುಂಪಿನಿಂದ ಹೊರಹೋಗುತ್ತವೆ. ಗಂಡು ಆನೆಗಳು ಸಾಮಾನ್ಯವಾಗಿ ಒಂಟಿಯಾಗಿ ಅಥವಾ ಸಣ್ಣ ಗುಂಪುಗಳಲ್ಲಿ ಇರುತ್ತವೆ. ಇವುಗಳ ಗರ್ಭಾವಸ್ಥೆ ಅವಧಿಯು 22 ತಿಂಗಳಾಗಿರುತ್ತದೆ. ಹುಟ್ಟಿದಾಗ ಆನೆ ಮರಿ ಸುಮಾರು 100 kg ತೂಕವಿರುತ್ತದೆ. ಮರಿ ಹುಟ್ಟಿದ ಸ್ವಲ್ಪ ಸಮಯದಲ್ಲೇ ಎದ್ದು ನಿಲ್ಲಬಲ್ಲದು. ಇಡೀ ಗುಂಪು ಮರಿ ಆನೆಯ ರಕ್ಷಣೆಯನ್ನು ಮಾಡುತ್ತದೆ. ಆನೆಗಳು ಸಂವಹನಕ್ಕಾಗಿ ವಿವಿಧ ಶಬ್ದಗಳನ್ನು ಮಾಡುತ್ತವೆ. ಇವು ಇನ್ಫ್ರಾಸೌಂಡ್ ಮೂಲಕ ಕಿಲೋಮೀಟರ್ ದೂರ ಸಂವಹನ ನಡೆಸುತ್ತವೆ. ಈ ಶಬ್ದಗಳು ಮನುಷ್ಯರ ಕಿವಿಗೆ ಕೇಳಿಸುವುದಿಲ್ಲ. ಆನೆಗಳ ಪಾದಗಳು ಮೃದುವಾದ ಕುಶನ್ ತರಹ ಇರುತ್ತವೆ. ಇಷ್ಟು ದೊಡ್ಡ ಪ್ರಾಣಿಯಾಗಿದ್ದರೂ ಇವು ಶಬ್ದ ಮಾಡದೆ ನಡೆಯಬಲ್ಲವು. ಆನೆಗಳು ಚೆನ್ನಾಗಿ ಈಜಬಲ್ಲವು. ಈಜುವಾಗ ಸೊಂಡಿಲನ್ನು ಸ್ನೋರ್ಕೆಲ್ ತರಹ ಬಳಸಿ ಉಸಿರಾಡುತ್ತವೆ. ಆನೆಗಳಿಗೆ ದಿನಕ್ಕೆ ಕೇವಲ 2 ರಿಂದ 3 ಗಂಟೆಗಳ ನಿದ್ರೆ ಸಾಕು. ಇವು ಹೆಚ್ಚಾಗಿ ನಿಂತುಕೊಂಡೇ ನಿದ್ರೆ ಮಾಡುತ್ತವೆ. ಇವುಗಳ ದೃಷ್ಟಿ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಇರುತ್ತದೆ, ಆದರೆ ಕೇಳುವ ಮತ್ತು ವಾಸನೆ ನೋಡುವ ಶಕ್ತಿ ಅದ್ಭುತವಾಗಿರುತ್ತದೆ. ಆನೆಗಳು ಪರಿಸರ ವ್ಯವಸ್ಥೆಯ ಎಂಜಿನಿಯರ್ಗಳಾಗಿವೆ. ಇವು ಮರಗಳನ್ನು ಬೀಳಿಸುವುದರಿಂದ ಸಣ್ಣ ಸಸ್ಯಗಳಿಗೆ ಸೂರ್ಯನ ಬೆಳಕು ಸಿಗುತ್ತದೆ. ಬರಗಾಲದ ಸಮಯದಲ್ಲಿ ಇವು ದಂತಗಳಿಂದ ನೆಲ ಅಗೆದು ನೀರು ಹೊರತೆಗೆಯುತ್ತವೆ. ಈ ನೀರಿನ ಹೊಂಡಗಳು ಇತರೆ ಆನೆಗಳಿಗೂ ಸಹಾಯ ಮಾಡುತ್ತವೆ. ಆನೆಗಳು ತಿನ್ನುವ ಹಣ್ಣಿನ ಬೀಜಗಳು ಇವುಗಳ ಲತ್ತಿಯ ಮೂಲಕ ದೂರಕ್ಕೆ ಹರಡುತ್ತವೆ. ಇದು ಕಾಡು ಬೆಳೆಯಲು ಮತ್ತು ಹೊಸ ಗಿಡಗಳು ಹುಟ್ಟಲು ಸಹಾಯ ಮಾಡುತ್ತದೆ. ಆನೆಗಳ ಲದ್ದಿಯು ಅನೇಕ ಕೀಟಗಳಿಗೆ ಆಹಾರ ಮತ್ತು ವಾಸಸ್ಥಾನವಾಗಿದೆ. ಆಫ್ರಿಕನ್ ಬುಷ್ ಆನೆಗಳು ಅತಿ ವೇಗವಾಗಿ ಓಡಬಲ್ಲವು. ಇವು ಗಂಟೆಗೆ ಸುಮಾರು 40 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು. ಆದರೆ ಆನೆಗಳಿಗೆ ಜಿಗಿಯಲು ಸಾಧ್ಯವಿಲ್ಲ. ಇವುಗಳ ಮೊಣಕಾಲುಗಳನ್ನು ಮನುಷ್ಯರಂತೆಯೇ ಮಡಿಚಬಲ್ಲವು. ಆನೆಗಳ ದಂತಗಳಿಗಾಗಿ ಇವುಗಳ ಮೇಲೆ ಅಕ್ರಮ ಶಿಕಾರಿ ನಡೆಯುತ್ತದೆ. ಇದರಿಂದಾಗಿ ಇವುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ. ಇವುಗಳನ್ನು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಪಟ್ಟಿಗೆ ಸೇರಿಸಲಾಗಿದೆ. ಆನೆಗಳ ಸಂರಕ್ಷಣೆಗಾಗಿ ಅನೇಕ ದೇಶಗಳಲ್ಲಿ ಕಟ್ಟುನಿಟ್ಟಿನ ಕಾನೂನುಗಳಿವೆ. ಆನೆಗಳು ಸಾಮಾಜಿಕವಾಗಿ ತುಂಬಾ ಸಂಕೀರ್ಣವಾದ ಜೀವಿಗಳು. ಇವುಗಳ ಸಮಾಜದಲ್ಲಿ ಶಿಸ್ತು ಮತ್ತು ಒಗ್ಗಟ್ಟು ಇರುತ್ತದೆ. ಆನೆಗಳು ಪರಸ್ಪರ ಸೊಂಡಲಿನಿಂದ ಸ್ಪರ್ಶಿಸಿ ಪ್ರೀತಿ ವ್ಯಕ್ತಪಡಿಸುತ್ತವೆ.
ಅಪಾಯ ಎದುರಾದಾಗ ಇವು ವೃತ್ತಾಕಾರದಲ್ಲಿ ನಿಂತು ಮರಿಗಳನ್ನು ರಕ್ಷಿಸುತ್ತದೆ. ಪ್ರತಿಯೊಂದು ಆನೆಯ ದಂತದ ಆಕಾರವು ವಿಭಿನ್ನವಾಗಿರುತ್ತದೆ. ಮನುಷ್ಯರ ಹೆಬ್ಬೆಟ್ಟಿನ ಗುರುತಿನಂತೆ ಇವುಗಳನ್ನು ಗುರುತಿಸಬಹುದು. ಆನೆಗಳು ಭೂಮಿಯ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಅನಿವಾರ್ಯ. ಕಾಡುಗಳ ಅಸ್ತಿತ್ವಕ್ಕೆ ಆನೆಗಳ ಓಡಾಟ ತುಂಬಾ ಮುಖ್ಯ. ನಾವು ಈ ಬೃಹತ್ ಜೀವಿಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ಹೊಂದಿದ್ದೇವೆ. ಆಫ್ರಿಕನ್ ಬುಷ್ ಆನೆಗಳು ನಿಸರ್ಗದ ನಿಜವಾದ ಅದ್ಭುತಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.